ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ ಲ್ಯಾಂಡ್ ಸ್ನೇಹಿತರೆ. ಇದು ಒಟ್ಟು 5 ಎಕರೆ ಇದೆ. 5 ಎಕರೆಲಿ ಇವರು 2 ಎಕರೆ ಮಾತ್ರ ಕೊಡ್ತಾರೆ. ಈ ಫೆನ್ಸಿಂಗ್ ಏನು ಹಾಕಿದ್ದಾರೆ ಅದೇ ಸ್ನೇಹಿತರೆ. ಈಗ ನಾನು ನೋಡಿದ್ದು ದಾರಿ ತಗೊಂಡಿದ್ದಾರೆ, ನಿಮಗೆ ಅದನ್ನು ದಾರಿ ತಗೊಂಡಿದ್ದಾರೆ 20 ಅಡಿ ರಸ್ತೆ. ನಿಮಗೆ ಈಗಲೇ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಇದು ನಮ್ಮ ಬೆಟ್ಟದ ಹೈವೇಯಿಂದ 1 ರಿಂದ 1.5 ಕಿಲೋಮೀಟರ್ ಮಡ್ ರೋಡ್ ಆಗುತ್ತೆ. 1 ರಿಂದ 1.5 ಕಿಲೋಮೀಟರ್ ನಮಗೆ ಮಡ್ ರೋಡ್ ಆಗುತ್ತೆ. ಅಲ್ಲಿ ಇವರು ಒಂದು ಜಮೀನು ಹತ್ರ ಇವರು ಒಂದು 20 ಅಡಿ ರಸ್ತೆ ತಗೊಂಡಿದ್ದಾರೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್. ನಾವು ಈ ಕಡೆ ಎಂಟ್ರಿ ಇಟ್ಕೋಬೇಕು, ಯಾಕೆಂದರೆ ಆ ಕಡೆ ದಾರಿ ಇಲ್ಲ. ಈ ಕಡೆ ಏನು ದಾರಿ ತೊಗೊಂಡಿದ್ದಾರೋ ನಾವು ಸ್ಟಾರ್ಟಿಂಗ್ ಏನು ತೋರಿಸ್ತೆ ಅದರಲ್ಲಿ ದಾರಿ. ಸದ್ಯಕ್ಕೆ ಇವರು ಪಪಾಯಿ ಸಸಿಗಳನ್ನ ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ. ಪೂರ ಕಲ್ಟಿವೇಷನ್ ಮಾಡ್ಕೊಂಡಿವರು ಪಪಾಯಿ ಸಸಿಗಳನ್ನ ಹಾಕ್ಕೊಂಡಿದ್ದಾರೆ. ನಮಗೆ ಇದರಲ್ಲಿ 2 ಎಕರೆ ಬೇಕಾದ್ರೂ ಕೊಡ್ತಾರೆ, ಇಲ್ಲ 3 ಎಕರೆನೂ ಕೊಡ್ತಾರೆ. ಇವರು ಪರ್ ಎಕರ್ ಬಂದು 28 ಲ್ಯಾಕ್ಸ್ ಹೇಳ್ತಾಯಿದ್ದಾರೆ. 28 ಲಕ್ಷ ಒಂದು ಎಕರೆಗೆ ಹೇಳ್ತಾಯಿದ್ದಾರೆ. ನಾವು ನೇರ ರೈತರ ಹತ್ರನೇ ಮಾತಾಡೋಣ ಸ್ನೇಹಿತರೆ. ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ನಾವು ಮಾಡಿಕೊಳ್ಳೋಣ. ಇವರೇನು ಜಾಸ್ತಿ ಕಡಿಮೆ ಮಾಡಲ್ಲ ಸ್ನೇಹಿತರೆ. ಅಂದರೆ ನಿಮಗೆ ನಾವು ತಿಳ್ಕೊಳ್ಳೋಣ. ಆಮೇಲೆ ಬೆಟ್ಟಕ್ಕೆ ಹೋಗೋದು ತುಂಬ ನಿಯರ್ ಇರೋದರಿಂದ ನಮಗೆ ತುಂಬ ಅನುಕೂಲ ಸ್ನೇಹಿತರೆ. ನಾವಿಲ್ಲಿ ಆರಾಮಾಗಿ ಒಂದು ಫಾರ್ಮ್ ಹೌಸ್ ಕಟ್ಕೋಬೋದು. ನಾವು ಲ್ಯಾಂಡ್ ಹೇಳಿದಲ್ಲ, ಮೈನ್ ರೋಡಿಂದನೂ ನಮಗಿಲ್ಲಿ ಈ ಜಮೀನು ತನಕ ಬರೋ ತನಕ ಮನೆಗಳನ್ನ ಕಟ್ಕೊಂಡು ಜಮೀನುಗಳಲ್ಲಿ ವಾಸ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ನಾವು ಬಂದಾಗ ಗೊತ್ತಾಗುತ್ತೆ. ನಾವು ಇದನ್ನು ಒಳಗಡೆ ಅಂತ ತಿಳ್ಕೊಳ್ಳೋಕ್ಕೆ ಬಾರ್ದು ಸ್ನೇಹಿತರೆ. ಇದು ಒಳಗಡೆ ಇದೆ ಅನ್ನೋದಕ್ಕಿಂತ ಅಕ್ಕಪಕ್ಕ ಮನೆಗಳಿದೆಯಾ, ವಾಸ ಮಾಡ್ತಿದ್ದಾರಾ, ನಾವು ಮನೆ ಕಟ್ಕೊಂಡು ಇಲ್ಲಿ ವಾಸ ಮಾಡ್ಬೋದಾ. ಇಲ್ಲಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಒಳ್ಳೆ ತೋಟ, ಅಡಿಕೆ, ತೆಂಗು, ಮಾವು, ನೇರಳೆ, ಸಪೋಟ, ನೆಲ್ಲಿಕಾಯಿ, ಸೀಬೆ ಇವೆಲ್ಲ ನಮ್ಮ ಆರೋಗ್ಯಕ್ಕೆ ತುಂಬ ಉತ್ತಮವಾದ ಆಹಾರಗಳು ಸ್ನೇಹಿತರೆ. ಏಕೆಂದರೆ ನಾವು ಇವುಗಳನ್ನ ತಗೊಂಡಷ್ಟು ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನೋಡಿ, ಪಕ್ಕದಲ್ಲೆಲ್ಲ ನಿಮಗೆ ಒಳ್ಳೆ ತೋಟ ಮಾಡಿದ್ದಾರೆ ಸ್ನೇಹಿತರೆ. ನಾವು ಕೂಡ ಇದೇ ಥರ ತೆಂಗು ಹೇಳಿದೆಲ್ಲ ಒಂದಷ್ಟು ಗಿಡಗಳನ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಪ್ರತಿಯೊಂದು ಅಷ್ಟೇ. ಸುತ್ತಮುತ್ತಲ ಒಳ್ಳೆ ಪ್ರಕೃತಿ ಇದೆ, ಒಳ್ಳೆ ವಾತಾವರಣ ಇದೆ, ಒಳ್ಳೆ ಗಾಳಿ, ಪೊಲ್ಯೂಷನ್ ಅನ್ನೋದಿಲ್ಲ ಸ್ನೇಹಿತರೆ. ಇಲ್ಲಿ ನಮಗೆ ಈ ಥರ ವಾತಾವರಣದಲ್ಲಿ ಒಳ್ಳೆ ಗಾಳಿ ಇದೆ. ಇದಕ್ಕೆ ನಾವು ಒಂದು ಬೋರ್ ಹಾಕ್ಸ್ಕೊಂಡ್ರೆ ಸಾಕು ಅನ್ಕೋತೀನಿ. ಯಾಕೆಂದರೆ ಇವರು ನನಗೆ ಬೋರ್ ಇದೆ ಅಂತ ಅನ್ನಿಸ್ತಾ ಇಲ್ಲ ಇದರಲ್ಲಿ. ಯಾಕೆಂದರೆ 5 ಎಕರೆ ಇರೋದ್ರಿಂದ ಅವ್ರು ಇಟ್ಕೋಬೋದು ಆ ಕಡೆ. ನಾವು ಇಲ್ಲೊಂದು ಬೋರ್ ಬೇಕಾದ್ರೆ ಹಾಕ್ಸ್ಕೊಬೋದು. ಯಾಕೆಂದರೆ ಸುತ್ತಾರ ಈಗ ನೋಡಿದ್ರೆ ನೀವು ಒಳ್ಳೆ ತೋಟ ಮಾಡಿದ್ದಾರೆ ಸ್ನೇಹಿತರೆ. ಇದು ನಿಮಗೆ ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 150 ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ ಅದು 90 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ರನ್ನಿಂಗ್ ಕಲ್ಟಿವೇಷನ್ ಎಷ್ಟು ಚೆನ್ನಾಗಿದೆ ಅಂತ ನಿಜವಲ್ಲವೇ. ಇವತ್ತು ನಾವು ಒಳ್ಳೆ ಬೆಳೆಗಳನ್ನ ಬೇಕಾದ್ರೂ ಬೆಳಿಬೋದು. ಇಲ್ಲ ನಾನು ಹೇಳಿದ್ನಲ್ಲ ಆ ಥರ ಹಣ್ಣಿನ ಗಿಡಗಳನ್ನ ಬೆಳೆದ್ರು. ಒಟ್ಟು ಏನಂತಂದರೆ ನಾವು ತಿನ್ನೋ ಕೆಮಿಕಲ್ಸ್ ಫುಡ್ಗಿಂತ ಆ್ಯಕ್ಚುಲಿ ನಾವು ನ್ಯಾಚುರಲ್ ಆಗಿ ನಾವು ಇಲ್ಲಿ ಫುಡ್ ಉಪಯೋಗಿಸ್ಬೋದು ಸ್ನೇಹಿತರೆ. ನಾನು ಹೇಳಿದೆ ಇಷ್ಟು. ಇವುಗಳು ನಾವು ಲ್ಯಾಂಡ್ ತೊಗೊಂಡಾಗ ಅದ್ರ ಜೊತೆಗೆ ಒಂದು 2-3 ಹಸು ತೊಗೊಂಡ್ರೆ ಅದು ಹಾಲಿಂದನೂ ನಮಗೆ ಲಾಭ ಇದೆ. ಒಂದು ಫ್ಯಾಮಿಲಿ ಇಟ್ಟರೆ ಅದು ಹಸುವೇ ಸಾಗುತ್ತೆ. ಅದು ಹಾಲು ಉತ್ಪಾದನೆಯಿಂದ ಅದನ್ನು ಸಾಕಿ ನಾವು ಒಂದು ಫ್ಯಾಮಿಲಿನ ನೋಡ್ಕೊಂಬಿಟ್ಟಿಗಾಗುತ್ತೆ ಸ್ನೇಹಿತರೆ. ಅದ್ರ ಗೊಬ್ಬರ ನಮಗೆ ಜಮೀನಿಗಾಗುತ್ತೆ. ನಾವು ಸಾವಯವ ಕೃಷಿ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಸುಮ್ಮನೆ ಬಾಯಲ್ಲಿ ಹೇಳಿದಾಗಲ್ಲ ಸ್ನೇಹಿತರೆ. ನಾವು ಯಾಕೆಂದರೆ ನ್ಯಾಚುರಲಾಗಿ ಸಾವಯವ ಕೃಷಿ ಮಾಡಿದಾಗ ನಮಗೆ ಒಳ್ಳೆ ಬೆಳೆ, ನಾಡು ಚೆನ್ನಾಗಿರುತ್ತೆ, ಪ್ರತಿಯೊಬ್ಬ ಮನುಷ್ಯನ ಆರೋಗ್ಯ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವು ಆರೋಗ್ಯಕ್ಕೋಸ್ಕರ ಶ್ರಮ ಪಡ್ತೀವಿ. ಪ್ರತಿಯೊಬ್ಬರೂ ಅಷ್ಟೇ. ಪ್ರತಿಯೊಂದನ್ನು ಕೂಡ ನಮ್ಮ ಆರೋಗ್ಯ ಮತ್ತು ಹಣಕ್ಕಾಗಿಯೇ
ಪ್ರತಿಯೊಬ್ಬರು ಮಾಡೋದು. ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟು ಜನಗಳು ಹುಡುಕ್ತಾ ಇರ್ತಾರೆ ನಂಗೆ 2 ಎಕರೆ ಸಾಕು 3 ಎಕರೆ ಸಾಕು ಅಂತ, ಅಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಇದು ನಿಮ್ಮಿಂದ ನಮ್ಮಂಥವ್ರಿಗೂ ಕೂಡ ಬೆಳೀಲಿಕ್ಕೆ ತುಂಬ ಅನುಕೂಲ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.